ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಫೈನಲ್ ಆಗಿ ಆರ್ಡರ್ ಕಾಪಿ ನಮಗೆ ಸಿಕ್ಕೈತೆ. ನಿಮಗೆಲ್ಲ ಗೊತ್ತಿದೆ ಲಾಸ್ಟ್ 2 ದಿವಸದಿಂದ ಏನೆಲ್ಲ ನಡೀತಾ ಇದೆ ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಬೆಂಗಳೂರಲ್ಲಿ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಅದೇ ಚಿಕ್ಕದಾಗಿ ಒಂದು ಬ್ರೀಫ್ ಮಾಡೋದಾದ್ರೆ ನಿಮ್ಗೆ ಒಂದು ಗೊತ್ತಾಗಬೇಕು, ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಅಂತ ಅನ್ನೋದಾದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದು ನಡೀತಾ ಇದೆ. ಸೊ ಅದು ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಪರ್ಮಿಷನ್ನು ಆಕ್ಚುಲಿ ಹೇಳ್ಬೇಕು ಅಂದರೆ ಕರೆಕ್ಟಾಗಿ ಇಲ್ಲ. ಇದ್ರ ಬಗ್ಗೆ ಪರ್ಮಿಷನ್ ಬೇಕು ನಾವು ನಡೆಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸಿ ಕಂಪ್ನಿಗೆ ಯಾವೆಲ್ಲ ಇದ್ದಾವೆ, ಫಾರ್ ಎಕ್ಸಾಂಪಲ್ ರ್ಯಾಪಿಡೋ, ಎಕ್ಸಾಂಪಲ್ ರಿಯಾಲಿಟಿ, ಓಕೆ, ರ್ಯಾಪಿಡೋ ಅವರು, ಊಬರ್ ಅವರು, ಓಲಾದವರು ಒಂದು ಕೇಸ್ನ ಹಾಕಿರ್ತಾರೆ ಕೋರ್ಟಲ್ಲಿ. ಮೀನ್ಸ್ ನಮಗೆ ಪರ್ಮಿಷನ್ ಕೊಡಿ, ನಾವು ನಡೆಸ್ಕೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ. ಈ ಒಂದು ಕೇಸು ಆಕ್ಚುಲಿ ನಡೀತಾ ಇತ್ತು, ಮಧ್ಯಂತರ ಬಂದಿತ್ತು, ಸ್ಟೇ ಬಂದಿತ್ತು. ಮತ್ತು ಅಂದರೆ ಲೈಕ್ ಅದಕ್ಕೋಸ್ಕರ ಇಷ್ಟು ದಿವಸ ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ವಿ, ಕೋರ್ಟಲ್ಲಿ ಕೇಸ್ ಇದೆ ಅಂದ್ಬಿಟ್ಟೇನೆ. ಸೊ ತುಂಬ ಸರಿ ನಾನು ಎಷ್ಟೋ ವೀಡಿಯೋಗಳೆಲ್ಲ ಹೇಳಿದ್ದೀವಿ, ಈ ಒಂದು ಕೇಸು ಕೋರ್ಟಲ್ಲಿ ಇದೆ, ಸೊ ಅದಕ್ಕೋಸ್ಕರ ನಾವು ಡ್ಯೂಟಿನ ಮಾಡ್ತಾ ಇದ್ದೀವಿ, ಇದೇನಾದರೂ ಕೋರ್ಟಲ್ಲಿ ಮಾಡಬೇಡಿ, ಇದು ಬೇಡ ಅಂತ ಹೇಳಿದ್ರೆ ನಾವು ಮಾಡೋದಕ್ಕೆ ಹೋಗಲ್ಲ ಅಂತ ನಾನೇ ಎಷ್ಟೋ ಸರಿ ಹೇಳಿದ್ದೀನಿ. ಈಗ ಫೈನಲ್ ಆಗಿ ಒಂದು ಜಡ್ಜ್ಮೆಂಟ್, ಅಂದರೆ ಇದು ಫೈನಲ್ ಅಂತ ಹೇಳೋದಕ್ಕಾಗಲ್ಲ, ಏನಕ್ಕಂದರೆ ಇದೊಂದು ಜಡ್ಜ್ಮೆಂಟ್ ಬಂದಿದೆ. ಬಟ್ ಇದಕ್ಕೆ ಈ ಕಂಪ್ನಿಯವರು ಯಾವ ಥರ ಮುಂದೆ ಏನು ಫೇಸ್ ಮಾಡ್ತಾನೆ ಅನ್ನೋದ್ರ ಮೇಲೆ ನಡೀತಾ ಇದೆ. ಬಿಕಾಸ್ ಏನಕ್ಕೆ ಅಂದರೆ ಈಗ ಕಂಪ್ನಿಯವ್ರಿಗೆ 6 ವಾರ ಕಾಲ ಕೊಟ್ಟಿದ್ದಾರೆ ಕೋರ್ಟ್ ಅವರು. ಏನಕ್ಕೆ ಅಂದರೆ ಸ್ಟಾಪ್ ಮಾಡಬೇಕು ನೀವು ಸರ್ವಿಸ್ನ ಅಂತ. ಸೊ ಈ 6 ವಾರದಲ್ಲಿ ಇವ್ರು ಏನು ಮಾಡ್ತಾರೆ, ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ, ಅಲ್ಲಿ ಮತ್ತೆ ಸ್ಟೇ ತರಕ್ಕೆ ಟ್ರೈ ಮಾಡ್ತಾರಾ, ಇಲ್ಲ ಅವ್ರ ಕಡೆಯಿಂದ ಏನು ಆಗುತ್ತೆ ಅನ್ನೋದನ್ನ ನೋಡಬೇಕು ಮುಂದಿನ ದಿನಗಳಲ್ಲಿ. ಆದರೆ ಈಗ ನಮ್ಮ ರೈಡರ್ಸ್ ತಲೆಯಲ್ಲಿರೋದೇನಪ್ಪ ಅಂದರೆ ನಾವು ಡ್ಯೂಟಿನ ಮಾಡಬಹುದಾ ಮಾಡಬಾರ್ದಾ ಅನ್ನೋದಾದರೆ ಕಂಪ್ಲೀಟಾಗಿ ಈ ಒಂದು ಆರ್ಡರ್ ಕಾಪಿನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಹಾಕಿರ್ತೀನಿ. ನಿಜ ಹೇಳಬೇಕು ಅಂದರೆ ಈ ಒಂದು ಆರ್ಡರ್ ಕಾಪಿ ಕಂಪ್ಲೀಟಾಗಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಜ ಹೇಳಬೇಕು ಅಂದರೆ ಎಷ್ಟು ಪೇಜ್ ಇದೆ ಅಂದರೆ 70 ಪೇಜಸ್ ಈ ಒಂದು ಆರ್ಡರ್ ಕಾಪಿ ಇರೋದು. ಈ ಒಂದು ಆರ್ಡರ್ ಕಾಪಿನ ಓದಿದ್ರೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಬಟ್ ಆದರೆ ನಿಮಗೆ ಇಷ್ಟು ಓದೋಕ್ಕಾಗಲ್ಲ. ಬಟ್ ನಿಮಗೆ ಅರ್ಥ ಆಗುವಂಥದ್ದು ಮೈನ್ ಪಾಯಿಂಟ್ಸ್ನ ನಿಮಗೆ ಈಗ ನಾನು ತಿಳಿಸ್ಕೊಡ್ತೀನಿ. ಒಂದಷ್ಟು ಜನ ಈಗ ಹೇಳ್ಬೋದು, ಗುರು ಫಸ್ಟ್ ನೀನು ತಿಳ್ಕೊ, ಅದು ಆರ್ಡರ್ ಕಾಪಿ ಎಲ್ಲ ಓದು ಅಂತ. ಗುರು ಆರ್ಡರ್ ಕಾಪಿನೆಲ್ಲ ಓದಿದ್ರೆ ಈಗ ನಾನು 2 ಅವರ್ 3 ಅವರ್ ವೀಡಿಯೋ ಆಗುತ್ತೆ, ಯಾರೂ ಅದನ್ನು ನೋಡೋಲ್ಲ. ಬಟ್ ಆದರೆ ನಮಗೆ ಇದರಲ್ಲಿ ಏನು ಬೇಕೋ ಅದನ್ನು ನಾವು ತಗೊಳ್ಳೋದಂದರೆ ಮೀನ್ಸ್ ಇದರಲ್ಲಿ ಅಂದರೆ ನಮಗೆ ಬೇಕಾಗಿರೋ ಪಾಯಿಂಟ್ಸ್ನ ನಾವು ತಗೊಳ್ಳೋದಾದರೆ 70th ಪೇಜಲ್ಲಿ 70ನೇ ಪೇಜಲ್ಲಿದೆ. ಸೊ ನಾವೇನು ಇಷ್ಟು ದಿವಸ ಅಂದರೆ ಮೀನ್ಸ್ 2 ದಿವಸದಿಂದ 6 ವಾರ ಇದು 6 ವಾರ ಏನು ಈ 6 ವಾರ ಏನು ಈ 6 ವಾರದಲ್ಲಿ ಏನಾಗುತ್ತೆ ಅಂತ ಅನ್ನೋದು ನಾವು ಲಾಸ್ಟ್ 2-3 ವೀಡಿಯೋಗಳಲ್ಲೂ ನಾವು ಡಿಸ್ಕಸ್ ಮಾಡಿದ್ದೀವಿ, ಮತ್ತು ನೀವೆಲ್ಲ ಕಡೆನೂ ಕೇಳ್ಪಟ್ಟಿದ್ದೀರಾ. ಸೊ ಈಗ ನಾನು ಆ ಒಂದು ಏನಿದೆ ಅದನ್ನು ನಾನು ಓದ್ತೀನಿ ನೋಡಿ. ಸೊ ಈ ಒಂದು 70 ಪೇಜ್ನ ನಾವು ಓದ್ಬಿಟ್ಟು ನಾವು ಅದನ್ನು ಈಗ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಟ್ ಲಾಸ್ಟ್ ಏನು ಒಂದು ಕಾಲಮ್ ಇದೆ, ಲಾಸ್ಟ್ ಒಂದು 70ನೇ ಪೇಜಲ್ಲಿ ಬಂದ್ಬಿಟ್ಟು ಕ್ಲೀನಾಗಿ ಮಾಹಿತಿ ಇದೆ, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ನಿಮಗೆ. ಸೊ ಇದನ್ನು ನೀವು ಸಮೇತ ಓದಬಹುದು. ಯಾವ ರೀತಿಯಪ್ಪ ಅಂದರೆ ನಾನು ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಆ ಲಿಂಕ್ನ ಏನು ಅಂತ ನಿಮಗೆ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಅದನ್ನು ನಾನು ಏನು 70ನೇ ಪೇಜ್ ಇದೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾನೀಗ ನಿಮ್ಮ ಮುಂದೆ ಹೇಳ್ತೀನಿ. ಏನಕ್ಕೆ ಅಂದರೆ ಇಂಗ್ಲೀಷಲ್ಲಿ ಹೇಳುವಾಗ ಕೆಲವೊಂದು ಮಿಸ್ ಆಗ್ಬೋದು ಅನ್ನೋದು ಸೆನ್ಸಿಟಿವ್ ಮ್ಯಾಟ್ರ್ ಆಗಿರೋದ್ರಿಂದ ನನಗೂ ಅಷ್ಟು ಫ್ಲೂಯೆಂಟಾಗಿ ಇಂಗ್ಲೀಷ್ ಬರಲ್ಲ, ಅಲ್ಪ ಸ್ವಲ್ಪ ಅಷ್ಟೇ ಬರೋದ್ರಿಂದ ಬೇಡ ಅಂತ ನಾನು ನಿಮಗೆ ಈಗ ಕನ್ವರ್ಟ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಸೊ ಇದರಲ್ಲೂ ಕೆಲವೊಂದು ಪದಗಳು ಇದಾಗಿರ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಆರ್ಡರ್ ಕಾಪಿನ ಕೊಟ್ಟಿರ್ತೀನಿ, ಲಿಂಕ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇಲ್ಲ ಅಂದರೆ ನಮ್ಮ ಅನ್ವೇಷಣೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕಿರ್ತೀನಿ. ಯಾರಿಗಾದರೂ ಬೇಕು ಅಂದರೆ ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಸಮೇತ ತಗೋಬೋದು. ಸೊ ಓಕೆ, ಇದನ್ನು ನಿಮಗೆ ಹೇಳೋದಾದರೆ ರಾಜ್ಯ ಸರ್ಕಾರವು 1988ರ ಮೋಟಾರ್ ವಾಹನ ಕಾಯ್ದೆ ಕಲಂ 93 ಮತ್ತು ಅದರ ನಿಯಮಗಳ ಪ್ರಕಾರ ಸೂಕ್ತ ಮಾರ್ಗಸೂಚಿಗಳನ್ನು ಪ್ರಕಟಿಸುವವರೆಗೆ ಅರ್ಜಿದಾರರು ಕಾರ್ಯಾಚರಣೆಯನ್ನು ನಡೆಸಲು ಸಾಧ್ಯವಿಲ್ಲ. ಓಕೆನಾ. ಅಗ್ರಿಗೇಟ್ಗಳು ಬೈಕ್ ಟ್ಯಾಕ್ಸಿ ಸೇವೆಗಳು ನೀಡುತ್ತಿರುವ ಮತ್ತು ಕರ್ನಾಟಕದ ರಾಜ್ಯ ಸಾರಿಗೆ ಇಲಾಖೆ ಮೋಟಾರ್ ಸೈಕಲ್ಗಳನ್ನು ಸಾರಿಗೆ ವಾಹನಗಳಾಗಿ ನೋಂದಾಯಿಸಲು ಅಥವಾ ಕಾರಿನ ಸಾರಿಗೆ ಪರವಾನಗಿಗಳನ್ನು ನೀಡಲು ನಿರ್ದೇಶನ ನೀಡಲಾಗುವುದು. ಓಕೆನಾ. ಸೊ ಈಗ ಬಿ ಕಲಮು, ಅಲ್ಲಿ ಎ ಕಲಮ್ ಅಂಡ್ ಬಿ ಕಲಮ್ ಅಂತಿರ್ತದೆ. ಈಗ ಬಿನ ಓದ್ತೀನಿ ನೋಡಿ. ಅರ್ಜಿದಾರರು MS ಊಬರ್ ಇಂಡಿಯಾ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್, MS ರೂಪೆನ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ MS ANI ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಅಂದರೆ ಈ ಓಲಾ, ಊಬರ್, ರ್ಯಾಪಿಡೋ ಈ 3 ಕಂಪ್ನಿಗಳ ಹೆಸರು ಇದು. ಓಕೆನಾ. ಅವರಿಗೆ ಇಂದಿನಿಂದ 6 ವಾರಗಳ ಕಾಲ ಅವರ ಬೈಕ್ ಟ್ಯಾಕ್ಸಿಗಳ ಅಗ್ರಿಗೇಟ್
ಗಳಿಗೆ ಎಲ್ಲ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಲು ಅವಕಾಶ ನೀಡಲಾಗಿದೆ. ಸೊ ಇನ್ನೊಂದು ಸರಿ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಇಂದಿನಿಂದ 6 ವಾರಗಳ ಕಾಲ ಅವರ ಬೈಕ್ ಟ್ಯಾಕ್ಸಿಗಳ ಅಗ್ರಿಗೇಟರ್ಗಳಾಗಿ ಎಲ್ಲ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಲು ಅವಕಾಶ ನೀಡಿದೆ. ಅಂದರೆ 6 ವಾರ ಒಳಗಡೆ ಇವರ ಒಂದು ಸರ್ವೀಸ್ನ ಸ್ಟಾಪ್ ಮಾಡ್ಕೊಬೇಕು ಅಂತ ಕಂಪ್ನಿಯವರಿಗೆ ನೋಟಿಸು ಬಂದಿರೋದು. ಅದಾದಮೇಲೆ ರಾಜ್ಯ ಸರ್ಕಾರವು ಈ 6 ವಾರಗಳ ನಂತರ ಎಲ್ಲ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗಳನ್ನು ನಿಲ್ಲಿಸಲು ಖಚಿತಪಡಿಸಬೇಕು. ಈ 6 ವಾರ ಆದಮೇಲೆ ಏನಾದರೂ ಇವರು ಬೈಕ್ ಟ್ಯಾಕ್ಸಿ ರನ್ನಿಂಗ್ ಮಾಡ್ತಿದ್ದಾರಾ ಇಲ್ವಾ ಅಂತ ಗೌರ್ಮೆಂಟ್ ಅವರು ಇದನ್ನು ಪರಿಶೀಲಿಸಬೇಕು, ಅಂದರೆ ಲೈಕ್ ಚೆಕ್ ಮಾಡಬೇಕು. ಸೊ ಆ ಥರ ಅಂದರೆ ನಿಮಗೆಲ್ಲ ಗೊತ್ತಿದೆ ಯಾವ ಥರ ಅಂತ. ಸೊ ಇದನ್ನು ನ್ಯಾಯಾಧೀಶರು ಇದು ಮಾಡಿರುವಂಥ ನ್ಯಾಯಾಧೀಶರು BM ಶ್ಯಾಮ್ ಪ್ರಸಾದ್ ಅವರು. ಸೊ ಇದನ್ನು ಕ್ಲಿಯರಾಗಿ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದಷ್ಟು ಡೌಟ್ಸ್ ಬರೋದು, ಬೈಕ್ ಟ್ಯಾಕ್ಸಿ ಈಗ ನಾವು ಮಾಡಬಹುದಾ ಮಾಡಬಾರ್ದಾ ಅಂತ. ನೋಡಿ, ಇದಕ್ಕೆ ನಾನು ಹೇಳೋದಾದರೆ ಈ ನೋಟಿಸ್ನ ಬಂದಿರೋದು ಇಲ್ಲಿ ಯಾವುದೇ ರೀತಿ ರೈಡರ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಅಂದರೆ ಇಲ್ಲಿ ರೈಡರ್ಸ್ನ ಹಿಡೀರಿ ಇದು ಮಾಡಿ ಆ ಥರ ಏನೂ ಬಂದಿಲ್ಲ. ಇಲ್ಲಿ ಬಂದಿರೋದು ಕ್ಲಿಯರ್ಲಿ ಕಂಪ್ನಿಯವ್ರಿಗೆ ನೀವು ನಿಮ್ಮ ಸರ್ವಿಸ್ನ ಸ್ಟಾಪ್ ಮಾಡಿ ಅಂತ ಬಂದಿರೋದು ಇದು. ಸೊ ಇದನ್ನು ಕಂಪ್ನಿಯವರು ಯಾವ ರೀತಿ ತಗೊತಾರೆ, ಯಾವ ರೀತಿ ಮುಂದೆ ಏನು ಮಾಡ್ತಾರೆ ಅನ್ನೋದು ಕಂಪ್ನಿಯವರೇ ಉತ್ತರ ಮಾಡಬೇಕಾಗುತ್ತೆ. ಸೊ ಒಂದಷ್ಟು ಜನ ನಮ್ಮ ರೈಡರ್ಸ್ ಈಗ ಅನ್ಕೊಬೋದು, ಈಗ ನಾವು ಮಾಡಬಹುದಾ ಮಾಡಬಾರ್ದಾ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಈ ಒಂದು 6 ವಾರ ಕಾಲಾವಕಾಶ ಕೊಟ್ಟಿರೋದೇ ಏನಕ್ಕೆ ಅಂದರೆ ಎಲ್ಲರಿಗೂ ಗೊತ್ತಾಗಲಿ ಇದ್ರ ಬಗ್ಗೆ ಅಂತ. ಸೊ ನನ್ನ ಪ್ರಕಾರ ಇದಕ್ಕೆ ನಾವು ಇನ್ನೂ ಕ್ಲಿಯರಾಗಿ ಕಂಪ್ನಿಯವ್ರು ಏನು ಹೇಳ್ತಾರೆ ಅಂದರೆ ಲೈಕ್ ಈಗ ಕೋರ್ಟ್ದಂತೂ ನಿಮಗೆ ಗೊತ್ತಾಗಿದೆ, ಅವರೇ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಮಾಡೋಂಗಿಲ್ಲ, 6 ವಾರ ಒಳಗಡೆ ನೀವು ಇದನ್ನು ಸ್ಟಾಪ್ ಮಾಡಬೇಕು ಅಂತ ಕ್ಲಿಯರಾಗಿ ಅವ್ರ ಕಡೆಯಿಂದ ಬಂದಿದೆ. ಆದರೆ ಈಗ ಕಂಪ್ನಿಯವ್ರು ಏನು ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ನನ್ನ ಪ್ರಕಾರ ಇದು ನಮಗೆ ಇನ್ನೊಂದು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಬೇಕು ಕರ್ನಾಟಕದಲ್ಲಿ ಅಂತ ಬಂದಿಲ್ಲ. ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇದಕ್ಕೆ ತರಬೇಕು. ಇದಕ್ಕೆ ಆದಂಥ ಒಂದು ಲೈಕ್ ಗೌರ್ಮೆಂಟ್ ಅಂದರೆ ನಮ್ಮ ಸರ್ಕಾರ ಏನಿದೆ ಇದಕ್ಕೆ ಆದಂಥ ಒಂದಷ್ಟು ಇದನ್ನು ಅಂದರೆ ಲೈಕ್ ಒಂದಷ್ಟು ರೂಲ್ಸ್ನ ತರಬೇಕು, ಈ ಥರದಂತ ಬಂದಿರೋದು. ಏನಕ್ಕೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಬೈಕ್ ಟ್ಯಾಕ್ಸಿಯಲ್ಲಿ ಅಂತೂ ರಿಯಾಲಿಟಿನ ಮಾತಾಡೋದಾದರೆ ನಾನೊಬ್ಬ ರೈಡರೇ, ನಾನು ಇದರಿಂದ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ, ನಾನು ಇದರಿಂದ ಒಂದಷ್ಟು ಇದು ಮಾಡಿದ್ದೀವಿ. ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮಗೊಂದು ಸ್ವಲ್ಪ ಕಮ್ಮಿ ಇತ್ತು ಕಂಪೇರಿಟಿವ್ಲಿ ಬೇರೆ 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 ಟ್ರಾನ್ಸ್ಪೋರ್ಟ್ ಮೀನ್ಸ್ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಅದಕ್ಕೋಸ್ಕರ ನಮಗೂ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರಬೇಕು ಅಂತ ಈ ಒಂದು ನೋಟಿಸಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಮತ್ತು ಇನ್ನೊಂದು ನನಗನ್ನಿಸ್ತಾ ಇರೋದು ಮುಂದಿನ ದಿನಗಳಲ್ಲಿ ಅಂದರೆ ಲೈಕ್ ತುಂಬ ಜನ ಕೇಳೋದೇನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಮಾಡಬೇಕಾ ಮಾಡಬಾರ್ದಾ ಅಂದರೆ ನನ್ನ ಪ್ರಕಾರ ದಯವಿಟ್ಟು ಒಂದು ಸ್ವಲ್ಪ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಈ ಒಂದು ಏನು ನೋಟಿಸ್ ಇದೆ ಇದನ್ನು ಪ್ರತಿಯೊಬ್ಬರು ಓದಿ ಅದಾದಮೇಲೆ ನೀವು ಡಿಸಿಷನ್ನ ನೀವು ತಗೋಬೇಕಾಗುತ್ತೆ. ನನ್ನನ್ನು ಕೇಳೋದಾದರೆ ನನ್ನ ಪ್ರಕಾರ ನಾನು ಒಂದು ಸ್ವಲ್ಪ ದಿವಸ ಮಾಡೋಕ್ಕೆ ಹೋಗಲ್ಲ. ಕ್ಲಿಯರಾಗಿ ನಾನು ಹೇಳ್ತೀನಿ, ಸ್ವಲ್ಪ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ಬೇರೆ ಬೇರೆ ಯಾವುದಾದ್ರೂ ಅಪ್ಲಿಕೇಶನ್ಸ್ನ ಟ್ರೈ ಮಾಡ್ತೀನಿ. ಏನಕ್ಕೆ ಅಂದರೆ ಇಷ್ಟು ದಿವಸ ನಾವೊಂದು ಅನ್ಕೊತಾ ಇದ್ವಿ, ಅಂದರೆ ನಾನೊಬ್ಬ ರೈಡರಾಗಿ ಮಾತಾಡ್ತಾ ಇದ್ದೀನಿ, ಓಕೆನಾ. ನಾವೇನು ಅನ್ಕೊತಾ ಇದ್ವಿ, ಮೀನ್ಸ್ ಈ ಒಂದು ಕೇಸು ಕೋರ್ಟಲ್ಲಿ ಸ್ಟೇ ಇದೆ, ಸೊ ಮಧ್ಯಂತರವಾಗಿದೆ, ಸೊ ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತಲೇ ನಾವು ಹೇಳ್ತಾ ಇರೋದು. ಆದರೆ ಈಗ ಕಂಪ್ಲೀಟಾಗಿ ಕೋರ್ಟಿಂದ ಬಂದಿರೋಂತಹ ನೋಟಿಸ್ನ ನಾವು ಓದೋದಾದರೆ ಅಲ್ಲಿ ಕ್ಲಿಯರಾಗಿ ಅವ್ರು ಏನು ಹೇಳಿದ್ದಾರೆ, 6 ವಾರ ಒಳಗಡೆ ಇವ್ರು ಸ್ಟಾಪ್ ಮಾಡಬೇಕು ಅಂತ ಕಂಪ್ನಿಯವ್ರಿಗೆ ಹೋಗಿರೋದು. ನಮ್ಮ ರೈಡರ್ಸ್ಗೇನು ಇದು ಕೇಳಿಲ್ಲ, ನಮ್ಮ ರೈಡರ್ಸ್ಗೆ ಅಂತ ಸ್ಪೆಸಿಫಿಕ್ಕಾಗಿ ಎಲ್ಲೂ ಮೆನ್ಷನ್ ಇಲ್ಲ. ಆದ್ರೂ ನಾವು ಮಾಡ್ತಾ ಇರೋದು ಒಂದು ಕಂಪ್ನಿ ಕೆಲಸ, ಕಂಪ್ನಿಯಲ್ಲಿ ಅಷ್ಟೇ ಅಲ್ವಾ. ಸೊ ಇದು ನಮ್ಮ ರಿಯಾಲಿಟಿನ ಯೋಚನೆ ಮಾಡೋದಾದರೆ, ಸೊ ನನ್ನ ಪ್ರಕಾರ ಮಾಡೋದು ಬಿಡೋದು ಒಂದು ಸ್ವಲ್ಪ ನೀವೇ ಯೋಚನೆ ಮಾಡಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ಬೋದು ಅಂತ ಅದ್ರ ಬಗ್ಗೆ ನಾನು ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ನಿಮಗೆಲ್ಲ ಗೊತ್ತಿದೆ. ಇನ್ನು ಮುಂದೆ ನನ್ನ ಪ್ರಕಾರ ನನ್ನ ಒಂದು ಗೆಸ್ ಅಂದರೆ ನನಗನ್ಸಿರೋದು ಒಂದಷ್ಟು ನಾನು ಯೋಚನೆ ಮಾಡೋದಾದರೆ ಇದು ನೋಡಬೇಕು, ಮುಂದಿನ ದಿನಗಳಲ್ಲಿ ಹಿಡಿಬಹುದು ಗಾಡಿಗಳನ್ನ ಹಿಡಿದು ಸೀಸೂನು ಮಾಡಬಹುದು. ಅದಾದಮೇಲೆ ನಿಮಗೆಲ್ಲ ಗೊತ್ತಿದೆ ಆಟೋದವರು ಏನೆಲ್ಲ ಮಾಡ್ತಾರೆ ಅಂತ, ಅದೂ ಮಾಡಬಹುದು. ಅವರೂ ಹಿಡಿದು ಕೊಡ್ಬೋದು, ಅವ್ರ ಕಡೆಯಿಂದನೂ ಒಂದಷ್ಟು ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ಬೋದು. ಸೊ ಇದಕ್ಕೆ ಕಂಪ್ನಿಯವರು ಅವ್ರ ಕಡೆಯಿಂದ ಅವ್ರು ಏನು ಮಾಡ್ತಾರೆ ಅನ್ನೋದಕ್ಕೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅವರು ಸ್ಟೇ ತಗೊಂಬರ್ತಾರ, ಇಲ್ಲ ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಸ್ಟೇ ತರ್ತಾರ, ಇಲ್ಲ ಇದಕ್ಕೆ ಇನ್ನೇನಾದರೂ ಇವರು ಮುಂದೆ ಇದನ್ನು ಸ್ಟೆಪ್ ತಗೊತಾರೆ ಅನ್ನೋದ್ರ ಮೇಲೆ ನಮ್ಮ ಒಂದು ಇದಾಗುತ್ತೆ. ಬಟ್ ಅದಾದಮೇಲೆ 6 ವಾರಗಳಾದಮೇಲೆ ಏನಾದರೂ ಇದಕ್ಕೆ ಅಂತ ಸರ್ಕಾರದವರು
ಈಗ ಫಾರ್ ಎಕ್ಸಾಂಪಲ್ ಸರ್ಕಾರದವ್ರ ಮೇಲೆ ಇದು ಡಿಸೈಡ್ ಆಗಿದೆ. ಅವರೇನಾದರೂ ಇಲ್ಲ ನಮಗೆ ನಮ್ಮ ಒಂದು ಇದರಲ್ಲಿ ಬೈಕ್ ಟ್ಯಾಕ್ಸಿ ಬೇಕು, ಇದಕ್ಕೆ ಆದಂಥ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ನ ತರ್ತೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ಬೈಕ್ ಟ್ಯಾಕ್ಸಿ ಕಂಟಿನ್ಯೂ ಆಗುತ್ತೆ ನಮ್ಮ ಒಂದು ಸ್ಟೇಟಲ್ಲಿ. ಬಟ್ ಇದು ಕಂಪ್ಲೀಟ್ಲಿ ಈಗ ಡಿಪೆಂಡ್ ಆಗಿದೆ ನಮ್ಮ ಸರ್ಕಾರದ ಮೇಲೆ. ಸೊ ನನ್ನ ಪ್ರಕಾರ ಇನ್ನೂ 6 ವಾರ ಅಂದರೆ 1.5 ತಿಂಗಳಲ್ಲಿ ನಮಗೆ ಯಾವುದೊಂದು ಮಾಹಿತಿ ಗೊತ್ತಾಗುತ್ತೆ. ನಾವು ಇಷ್ಟು ದಿವಸ ಏನು ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ದೇವರೇ ಇದು ಒಂದು ಕಂಪ್ಲೀಟಾಗಿ ಬ್ಯಾನ್ ಆದರೂ ಆಗಿಬಿಡಬೇಕು, ಕ್ಲೋಸ್ ಆದರೂ ಆಗಿಬಿಡಬೇಕು, ಇಲ್ಲ ನಮಗೆ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದು ನಮಗೆ ಕೆಲಸ ಮಾಡೋಕ್ಕೆ ಪರ್ಮಿಷನ್ ಆದರೂ ಕೊಡಬೇಕು. ಏನಕ್ಕೆ ಅಂದರೆ ಒಂದು ಕಡೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾಯಿತ್ತು, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಆಗ್ತಾಯಿತ್ತು, ನಮಗೆ ಗೊತ್ತದು ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾಯಿತ್ತು, ನಾವು ಫೇಸ್ ಮಾಡಿದ್ದೀವಿ. ಸೊ ಇದಕ್ಕೆ ಇನ್ನು 1.5 ತಿಂಗಳಲ್ಲಿ ನನ್ನ ಪ್ರಕಾರ ಯಾವುದೊಂದು ಗೊತ್ತಾಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಇದ್ರ ಬಗ್ಗೆ ಇನ್ನು ಮುಂದಿನ ಏನಾದರೂ ಅಪ್ಡೇಟ್ಸ್ ಇದೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕಾಪಿ ನೀವು ಓದಬೇಕು ಅಥವಾ ಈ ಒಂದು ಕಾಪಿ ನಿಮಗೆ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್, ವಾಟ್ಸಪ್ ಚಾನಲ್ ಇದೆ, ನಮ್ಮ ಅನ್ವೇಷಣೆ ಅಂತ ಫ್ಯಾಮಿಲಿ ಅಂತ, ಆ ಒಂದು ಚಾನಲ್ನಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ. ಇಲ್ಲ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತು ಅಂದರೆ ಡೌನ್ಲೋಡ್ದು ಅದು ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಅಲ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ನೋಡಿ ಓದಿ. ಸೊ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನಾನು ನಿಮ್ಮ ಪ್ರೀತಿಯ ಶಂಕರ್, ಮುಂದಿನ ನೋಡೋದಲ್ಲಿ ಸಿಗೋಣ. ಹುಷಾರಾಗಿರಿ. ಆದಷ್ಟು ನಾನು ಇಷ್ಟೇ ಹೇಳೋದು, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.